ಬೇಲೂರು ತಾಲೂಕಿನ ಬಿಕ್ಕೂಡು ಗ್ರಾಮದ ವ್ಯಾಪ್ತಿಯ ಚಿಕ್ಕ ಬಿಕ್ಕೂಡು ಗ್ರಾಮದ ಈ ರಸ್ತೆ ಅಕ್ಷರಶಃ ಸಾವಿನ ಮೇಲೆ ಸಂಚರಿಸುವಂತಿದೆ. ಹೌದು, ಈ ರಸ್ತೆ ಸುಮಾರು 2 ಕಿಲೋಮೀಟರ್ ಅಷ್ಟು ಉದ್ದವಿದ್ದು ಕಾಫಿ ತೋಟ, ಹೊಲೆ ಗದ್ದೆಗಳಿಗೆ ಸಂಪರ್ಕ ಒದಗಿಸುವ ರಸ್ತೆಯಾಗಿದೆ. ಆದರೆ ಈ ರಸ್ತೆಯಲ್ಲಿ ಪ್ರಾಣದ ಹಂಗು ತೊರೆದು ಪ್ರತಿನಿತ್ಯ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಎಡೆಬಿಡದೆ ಸುರಿದ ಭಾರೀ ಮಳೆಯಿಂದ ಕೆಸರು ಗದ್ದೆಯಾಗಿ ಮಾರ್ಪಟ್ಟಿದೆ. ಹಲವು ದಶಕಗಳಿಂದ ಜನಪ್ರತಿನಿಧಿಗಳು ಈ ರಸ್ತೆಗೆ ಕೇವಲ ಜಲ್ಲಿಕಲ್ಲಿನ ರಸ್ತೆ ಮಾಡುವುದರಲ್ಲಿಯೂ ವಿಫಲವಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ರಸ್ತೆಯಲ್ಲಿ ಬೈಕ್ ಸವಾರರೊಬ್ಬರಾದ್ದು ಬಿದ್ದು ಕಾಲು ಮುರಿದು ಚಿಕಿತ್ಸೆಗೆ ಒಳಗಾಗಿದ್ದು, ಇಷ್ಟಾದರೂ ಈ ಗ್ರಾಮಕ್ಕೆ ಯಾವುದೇ ಜನಪ್ರತಿನಿಧಿಗಳು ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸದೇ ಇರುವುದೇ ವಿಪರ್ಯಾಸ. ಈ ಸಂಬಂಧ ಮಾತನಾಡಿದ ಗ್ರಾಮಸ್ಥ ವಿರೂಪಾಕ್ಷ, ಮಲೆನಾಡು ಭಾಗದ ಬಿಕ್ಕೋಡು ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿಯಿಂದ ಬೇಸತ್ತಿರುವ ಗ್ರಾಮಸ್ಥರಿಗೆ ಕೆಸರು ರಸ್ತೆಯಿಂದ ಜೀವನ ಸಾಗಿಸುವುದಾದರೂ ಹೇಗೆ ಎಂಬುವ ಪ್ರಶ್ನೆ ಕಾಡುತ್ತಿದೆ. ಇನ್ನಾದರೂ ಸಂಬಂಧಪಟ್ಟವರು ಈ ರಸ್ತೆಗೆ ಜಲ್ಲಿಕಲ್ಲು ರಸ್ತೆಯನ್ನೇನಾದರೂ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದರು. ಬಿಕ್ಕೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೇಜುಕುಮಾರ್ ಮಾತನಾಡಿ, ಹಲವು ದಶಕಗಳಿಂದ ಈ ರಸ್ತೆ ಅಭಿವೃದ್ಧಿಗೊಂಡಿಲ್ಲ. ಈ ಬಗ್ಗೆ ಹಲವು ಬಾರಿ ಶಾಸಕರುಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನಗೊಂಡಿಲ್ಲ ಎಂದು ದೂರಿದರು. ಮಾನ್ಯ ಶಾಸಕರು ಇಲ್ಲೇ ಕೋಡಿಹಳ್ಳಿ ರಸ್ತೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಂದಿದ್ರು. ಉದ್ಘಾಟನೆಗೆ ಬಂದಾಗ ನಾವು ಇಡೀ ಗ್ರಾಮಸ್ಥರೆಲ್ಲ ಹೆಂಗಸರ ಮಕ್ಕಳೆಲ್ಲ ಹೋಗಿದ್ದು. ಅವ್ರು ಬಂದು ನಮ್ಮ ರಸ್ತೆ ನೋಡಿ ಅಂದರು. ನೋಡುವಷ್ಟು ಅವರಿಗೆ ಸಮಯನೂ ಇರಲಿಲ್ಲ. ಏನೋ ಇದೋ ಫಂಕ್ಷನ್ ಇದೆ ಅಂತ ಫಂಕ್ಷನ್ನಿಗೆ ಹೋದರು. ನಮಗಿಂತಲೂ ಫಂಕ್ಷನ್ ಅವ್ರಿಗೆ ಹೆಚ್ಚಾದರೆ ನಾವು ಯಾಕೆ ಅವ್ರಿಗೆ ಓಟ್ ಹಾಕಬೇಕಾಗತ್ತೆ? ಇಲ್ಲ, ಆನೆಗಳು ಬರ್ತಾಯಿದೆ. ಆನೆಗಳು ಬಂದೇನೋ ಜನಗಳ ಸಾಯಿಸಿರ 15 ಲಕ್ಷ ದುಡ್ಡು ಕೊಟ್ಬಿಟ್ಟು ಕೈ ಒರೆಸಿ ಹೋಗ್ತಾರೆ, ಕಣ್ಣೊರೆಸಿ ಹೋಗ್ತಾರೆ. ನಮ್ಮ ಹೆಣ್ರ ಮಕ್ಳಿಗೆ ಯಾರಾಗೋದು? ನಾವೇ ಕೊಂಡಾಡಬೇಕಾಗತ್ತೆ. ಅದರಿಂದ ದಯವಿಟ್ಟು ಮನವಿ ಮಾಡ್ತಿದ್ದೀವಿ ಶಾಸಕರಿಗೆ, ಇದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ದಯವಿಟ್ಟು ಅನ್ಯಾಯ ವ್ಯವಸ್ಥೆ ನಮಗೆ ಒಂಚೂರು ರಸ್ತೆ ವ್ಯವಸ್ಥೆ ಮಾಡಿಕೊಡಿ. ಇದೇ ಕೇಳಿಕೆ ಅಂದರೆ ನಮಗೆ ಇನ್ನೇನು ಬೇಕಾಗಿಲ್ಲ. ರಸ್ತೆ ಒಂದು ಇದ್ರೆ ನಾವೆಲ್ಲ ಮಾಡ್ಕೊಂತೀವಿ. ರಸ್ತೆ ಒಂದು ಕ್ಲೀನ್ ಮಾಡಿಕೊಡಿ ಅಷ್ಟೇ. ಇನ್ನೇನು ನಟ್ಟಿ ಗದ್ದೆ ಆದಂಗೆ ಆಗಿದೆ. ನಟ್ಟಿನೇ ನೋಡ್ಬೋದು. ಆ ಥರ ವ್ಯವಸ್ಥೆ ಇಲ್ಲಿದೆ. ನೀವೇ ನೋಡ್ತಾ ಇದ್ದೀರಾ. ಮಕ್ಕಳು ಯಾವ ವೆಹಿಕಲ್ಗಳು ಊರೊಳಗೆ ಬರ್ತಾ ಇಲ್ಲ. ಆದಷ್ಟು ಉಲ್ಲಳ್ಳಿ ಸುರೇಶ್ ಅವರು ಬಂದು ಈ ರೋಡ್ ಬಂದು ಒಂದ್ಸಲ ನೋಡ್ಕೊಂಡು ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿನ ವ್ಯವಸ್ಥೆ ಹೆಂಗಿದೆ ಅಂತ. ಡೈಲಿ ನಮಗೆ ತೋಟಕ್ಕೆ ಹೋಗೋಕ್ಕೆ, ಒಂದು ಬಿಕ್ಕೋಡಿಗೆ ಹೋಗೋಕ್ಕೂ ಆಗ್ತಾ ಇಲ್ಲ. ಒಂದು ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಆಟೋ ಸಮೇತ ಬರ್ತಾ ಇಲ್ಲ. ಅಷ್ಟು ಪರದಾಡ್ತಿದ್ದೀವಿ. ಆದಷ್ಟು ಬೇಗ ಬಂದು ನೀವು ನೋಡಿ ರೋಡ್ ಮಾಡಿಕೊಡ್ಬೇಕು ಅಂತ. ಇದು ನೋಡಿ 25 ಇಸ್ವಿ ಆದ್ರೂ ಎಲ್ಲ ಕಡೆ ಎಲ್ಲ ರೋಡ್ ಆಗಿದೆ. ಈ ರೋಡ್ ಇನ್ನೂ ನಟ್ಟಿ ಗದ್ದೆ ಐತೆ. ಬಂದು ಆದಷ್ಟು ಬೇಗ. ಮಾನ್ಯ ಶಾಸಕರೇ, ನಮ್ಮ ರಸ್ತೆಯಲ್ಲಿ ನಾನು ಜಾರಿ ಬಿದ್ದು ನನ್ನ ಪರಿಸ್ಥಿತಿ ಹಿಂಗಾಗೈತೆ. ತಾವು ದಯಮಾಡಿ ರೋಡ್ ಮಾಡಿಕೊಡ್ಬೇಕು. ನಾನು ನಿಮ್ಮ ಕಚೇರಿಗೂ ಮತ್ತು ಮನೆ ಹತ್ರಕ್ಕೂ ಎಷ್ಟು ಸರಿ ನಾನು ಸಿಂಗಲ್ ಆಗಿ ಬಂದಿನಿ. ಗ್ರಾಮಸ್ಥರು ಸಹಿತ ಬಂದಿದ್ದಾರೆ. ನೀವು ಗಮನ ಹರಿಸಿಲ್ಲ. ದಯಮಾಡಿ ರಸ್ತೆ ಮಾಡಿಕೊಡಿ.